ಹಲೋ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ಸಾರನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಬಸಳೆ ಸೊಪ್ಪನ್ನು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಸೊಪ್ಪು ಒಂದು 4-5 ಪೀಸ್ ತೊಗೊಂಡಿದ್ದೀನಿ ನಾನು. ಇದು ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ದಂಟು ನೋಡಿ, ಚೆನ್ನಾಗಿ ಇದನ್ನು ತೊಳಿಬೇಕು. ಸೊ ಟೈಮ್ ಇದೆ ಅಂತ ನಾನು ಎರಡನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಕಡೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 5-6 ಒಣಮೆಣಸು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಬ್ಯಾಡಗಿ, ಗುಂಟೂರು ಯಾವ್ದು ಕೂಡ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಸೀದು ಹೋಗಬಾರ್ದು. ಸೊ ಆ ರೀತಿ ನೋಡ್ಕೋಬೇಕು. ಈ ಕಡೆ 5-6 ಒಣಮೆಣಸು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು, ಸೀದ ಹೋಗದೆ ನೋಡಿಕೊಂಡು. ನೀವು ಬೇಕಿದ್ರೆ ಎಣ್ಣೆನೂ ಹಾಕ್ಬೋದು. ನಾನು ಹಾಕ್ತೀನಿ, ಬಟ್ ಫಸ್ಟಿಗೆ ಹಾಕಲ್ಲ. ಸ್ವಲ್ಪ ರೋಸ್ಟ್ ಆದಮೇಲೆ ಆಯಿಲ್ ಹಾಕ್ತೀನಿ. ಇವಾಗ ಸ್ವಲ್ಪ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ ಅಡುಗೆಗೆ. ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬಿಡ್ತೀನಿ. ವಿದೌಟ್ ಆಯಿಲ್ ಕೂಡ ಫ್ರೈ ಮಾಡ್ಬೋದು. ಚೆನ್ನಾಗಿ ಹುರಿದಾದ್ಮೇಲೆ ಮಸಾಲ ಐಟಮನ್ನು ಹುರಿದ್ಕೋಬೇಕು. ನೋಡಿ, ಇದಾಗಿದೆ, ಸಾಕು. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಜಾಸ್ತಿ ಅಂದರೆ ಕಪ್ಪಗಾಗ್ಬಿಡುತ್ತೆ. ಆದಮೇಲೆ ಸೀದು ಹೋಗಿಬಿಟ್ರೆ ನಿಮಗೆ ಅಡುಗೆಯಲ್ಲಿ ಕಹಿ ಅನಿಸುತ್ತೆ ಸ್ವಲ್ಪ. ಸೊ ಸ್ವಲ್ಪ ರೋಸ್ಟ್ ಆದಮೇಲೆ ಸಾಕು. ನೆಕ್ಸ್ಟ್ ಇದಕ್ಕೇನೆ ನಾನಿಲ್ಲಿ 2 ಸ್ಪೂನು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ. ನೀವೊಂದು 3 ಸ್ಪೂನು ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಬಸಳೆ ಕ್ವಾಂಟಿಟಿ ಮೇಲೆ ಡಿಪೆಂಡ್. ಓಕೆ, 2 ಸ್ಪೂನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರಿಬೇಕು. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಬಸಳೆ ಸೊಪ್ಪು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ವೀಕ್ಲಿ ಒನ್ಸ್ ಆದರೂ ನಾನು ಮಾಡ್ತೀನಿ. ಇಲ್ಲಿ ಕೆಲವು ಶಾಪ್ನಲ್ಲಿ ಸಿಗುತ್ತೆ, ಕೆಲವು ಶಾಪ್ನಲ್ಲಿ ಸಿಗಲ್ಲ. ಬಟ್ ನಮ್ಮ ಊರ ಕಡೆ ಬಸಳೆ ಥರ ಟೇಸ್ಟ್ ಇರಲ್ಲ. ಬಟ್ ನಮ್ಮ ತಿನ್ನೋ ಚಟಕ್ಕೆ ನಾವು ಮಾಡೋದು ಬಿಡಲ್ಲ. ಅದು ಹೇಗಿದ್ರೂ ತರಿಸ್ಕೊಂಡು ಮಾಡ್ತೀವಿ. ಇವತ್ತು ಕೂಡ ತರಿಸಿದ್ದೀನಿ. ಅದು ಸ್ವಲ್ಪ ಎಳೆಯಾಗಿದೆ, ಅಷ್ಟು ಬಲ್ತಿರೋದಲ್ಲ. ಅಂದರೆ ನಮ್ಮ ಕಡೆ ದಂಟಿದ್ವಲ್ಲ, ನಾವು ದಡಿ ಅಂತ ಹೇಳ್ತೀವಿ ನಮ್ಮ ಕುಂದಾಪುರ ಲ್ಯಾಂಗ್ವೇಜಲ್ಲಿ. ಆ ದಡಿನ ಜಗಿಲಿಕ್ಕೆ ಒಂಥರ ಖುಷಿ ಆಗೋದು ಊರಲ್ಲಿ. ಇದು ಹೇಗಂದರೆ ನೀವು ಜಗ್ಬಿಟ್ಟು ಹಾಗೆ ನುಂಗ್ಬೋದು. ಆ ಥರ ನಾರಾಗಿ ಇರಲ್ಲ, ನಾರಿನ ಅಂಶ ಥರ ಇರಲ್ಲ. ಹಾಗೆ ಕಟ್ಟಾಗಿರುತ್ತೆ, ಎಳೆ ಥರ ಇರುತ್ತೆ. ಸೊ ನೋಡಿ, ಸ್ವಲ್ಪ ಬ್ರೌನ್ ಆಗ್ತಿದೆ, ಸಾಕು. ಇದನ್ನು ತೆಗೆದ್ಬಿಡೋಣ. ಇವಾಗ ಒಂದು ಅರ್ಧ ಸ್ಪೂನು ಜೀರಿಗೆ. ಎಲ್ಲನೂ ಒಂದೇ ಸಲ ಕೂಡ ಹುರಿಬೋದು. ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ಬೇಗ ಆಗುತ್ತೆ, ಕೆಲವೊಂದು ಲೇಟ್ ಆಗುತ್ತೆ. ಸೊ ಸೀದೆ ಹೋಗೋ ಚಾನ್ಸಸ್ ಇರುತ್ತೆ. ನಾನು ಒಂದೊಂದು ಸಲ ಮಿಕ್ಸ್ ಮಾಡಿಕೊಂಡೆ, ಅಂದರೆ ಎಲ್ಲವನ್ನೂ ಜೊತೆಗೆ ಹಾಕ್ಕೊಂಡು ಹುರಿತೀನಿ. ಒಂದೊಂದು ಸಲ ಸಪ್ರೇಟಾಗಿ ಹುರಿತೀನಿ. ನಮ್ಮ ಊರಲ್ಲಿ ನಮ್ಮ ಅಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಅಂದರೆ, ಒಂದೇ ಸಲ ಎಲ್ಲನೂ ಹುರಿದು ಒಂದು ಡಬ್ಬಿ ಹಾಕ್ಕೊಂಡು ಅಡುಗೆ ಮಾಡುವಾಗ ಹಾಕೋತಿದ್ರು. ಬಟ್ ನನಗೆ ಗೊತ್ತಿಲ್ಲ, ಇದೇ ರೀತಿ ಸರಿ ಅನಿಸುತ್ತೆ. ಅಂದರೆ ಡೈಲಿ ಎಷ್ಟು ಬೇಕು ಅಷ್ಟು ಹುರಿದಿಟ್ಕೊಂಡು ಮಾಡ್ತೀನಿ ಅಷ್ಟೆ. ತಕ್ಷಣಕ್ಕೆ ಹುರ್ಕೊಂಡು ಪ್ರಿಪೇರ್ ಮಾಡ್ತೀನಿ.
ಓಕೆ, ಇದು ಆಗಿದೆ. ಸ್ವಲ್ಪ ಮೆಂತ್ಯ, ಇದನ್ನು ಆಪ್ಷನಲ್ ಆಗಿ ತೊಗೋಬೋದು, ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದ್ರ ಜೊತೆಗೆ ನಾನು ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡಿ. ಸ್ವಲ್ಪ ಸಾಸಿವೆ ಇದಾಗಿದೆ. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಪ್ಯಾನ್ ಆಲ್ರೆಡಿ ಬಿಸಿ ಇರೋದ್ರಿಂದ. ಮತ್ತು ಜಾಸ್ತಿ ಇದನ್ನು ಹುರಿದ್ರೆ ಮೆಂತ್ಯ ಕಪ್ಪಗಾದರೆ ಇನ್ನೂ ಕಹಿ ಆಗುತ್ತೆ. ಇದಿಷ್ಟು ಕರಿಬೇವು. ಇದು ಪ್ಯಾನ್ ಆಫ್ ಮಾಡಿದ್ದೀನಿ ನಾನು, ಜಸ್ಟ್ ಅಂದರೆ ಸ್ವಲ್ಪ ರೋಸ್ಟ್ ಆಗಲಿ ಅಂತ. ಆಫ್ ಮಾಡಿರೋದ್ರ ಮೇಲೆ ಹಾಕಿದರೆ ಸಾಕು. ನೀವು ಆ ಕೊತ್ತಂಬರಿ ಎಲ್ಲ ಹುರಿಯುವಾಗಲೇ ಹಾಕೋಬೋದು, ನನಗೆ ಮರ್ತೋಯ್ತು. ಸೊ ಇವಾಗ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಸ್ಮೆಲ್ಗೆ ಅಂತ, ಫ್ಲೇವರ್ಗೆ. ನಾನು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀನಿ, ಸೌತೆಕಾಯಿ ಇದಕ್ಕೆಲ್ಲ ಯೂಶ್ವಲಿ ಹಾಕ್ತೀನಿ. ಇದು ಒಂಥರ, ಇದರ ಅರೋಮನೇ ಒಂಥರ ಡಿಫ್ರೆಂಟಾಗಿರುತ್ತೆ. ಸೊ ತರಕಾರಿ ಸಾರನ್ನ ಘಮ ಇನ್ನು ಹೆಚ್ಚುತ್ತೆ ಇದು, ಮತ್ತು ಹೆಲ್ದಿ ಕೂಡ ಅಲ್ವಾ. ಸೊ ಕರಿಬೇವು ಮಸ್ಟ್ ಆ್ಯಂಡ್ ಶುಡ್. ಓಕೆ, ಈ ಬಸಳೆ ಸಾರಿಗೆ ಈ ಹುರಿದಿಟ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ ನೋಡಿ. ಕಾಯಿ ತುರಿ ಜಾಸ್ತಿನೇ ಯೂಸ್ ಆಗುತ್ತೆ, ಜಾಸ್ತಿನೇ ಬೇಕು ನೋಡಿ. ನಾನು ಇಲ್ಲಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಮುಕ್ಕಾಲು ಭಾಗ ಹಾಕೋತೀನಿ. ಓಕೆ, ಕಾಯಿ ತುರಿ ಜಾಸ್ತಿ ಯೂಸ್ ಇದಕ್ಕೆ. ಫೈನ್, ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಹಳದಿ, ಅರಿಶಿಣ ಹಾಕಿದ್ದೀನಿ. ಇದಕ್ಕೆ ಟೊಮ್ಯಾಟೊ ಮತ್ತು ಆನಿಯನ್ ಹಾಕಲ್ಲ, ಯಾಕೆಂದರೆ ನಾನು ಬಸಳೆ ದಡಿ ಬೇಯುವಾಗ ಹಾಕ್ತೀನಿ, ಬೇಯುವಾಗಲೇ ಟೊಮೆಟೊ ಈರುಳ್ಳಿ ಹಾಕ್ತೀನಿ. ಅದಕ್ಕೋಸ್ಕರ ಇದಕ್ಕೆ ಹಾಕಲ್ಲ, ಜಾಸ್ತಿ ಹುಳಿ ಅನಿಸುತ್ತೆ ಅಂತ. ಇದನ್ನು ಹಾಗೆ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಹುಣಸೆ ಹಣ್ಣು ಬೇಕಿದ್ರೆ ಹಾಕ್ಕೋಬೋದು ನೋಡಿ. ಚಿಕ್ಕ ಹುಣಸೆ ಹಣ್ಣು ನೆನೆಸಿನೂ ಹಾಕ್ಕೋಬೋದು, ಹಾಗೆ ಹಾಕ್ಕೋಬೋದು, ಇದರಲ್ಲಿ ಬೀಜ ಇಲ್ಲ. ಸೊ ಹಾಗೆ ಹಾಕಿದ್ದೀನಿ. ಕರಿಬೇವು ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಬಟ್ ಹಾಕಿದರೆ ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ರುಬ್ಕೊಳ್ಳೋಣ. ನೋಡಿ, ವಾವ್, ಸ್ಮೆಲ್ ಚೆನ್ನಾಗಿದೆ. ಇದು ಜಾಸ್ತಿ ನುಣ್ಣಗೆ ಆಗೋದೇನು ಬೇಡ, ಸ್ವಲ್ಪ ತರ್ತರಿಯಾಗಿದ್ರೂ ಚೆನ್ನಾಗಿರುತ್ತೆ ಬಸಳೆ ಸಾರಿಗೆ. ಜಾಸ್ತಿ ನುಣ್ಣಗಾಗೋದು ಬೇಡ. ಇದಕ್ಕೆ ಇಷ್ಟೇ ಮಸಾಲೆ ಸಾಕಾಗತ್ತೆ. ಕೆಲವರು ಕಡಲೆಬೇಳೆ, ಉದ್ದಿನಬೇಳೆ ಅದನ್ನೂ ಕೂಡ ಹಾಕ್ತಾರೆ, ಲೈಕ್ ಸೌತೆಕಾಯಿ ಹುಳಿ ಎಲ್ಲ ಮಾಡ್ತಾರಲ್ಲ ಆ ರೀತಿಯಾಗಿ. ಅದನ್ನೂ ಕೂಡ ಬೇಕಿದ್ರೆ ಟ್ರೈ ಮಾಡ್ಬೋದು, ಬಟ್ ಈ ರೀತಿ ಸಿಂಪಲ್ಲಾಗೂ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಈ ಕಡೆ ನಾನು ಬಸಳೆಗೆ ಮಿಕ್ಸ್ ಮಾಡೋದಕ್ಕೆ ಇಲ್ಲಿ ನೋಡಿ, ನಾವು ಔಡಿ ಅಂತ ಹೇಳ್ತೀವಿ ಕುಂದಾಪುರದಲ್ಲಿ. ದಿಸ್ ಇಸ್ ಬ್ಲ್ಯಾಕ್ ಐಡ್ ಪೀಸ್ ಅಂತ, ಕೌ ಪೀಸ್ ಅಂತಲೂ ಹೇಳ್ತಾರೆ ಅನಿಸುತ್ತೆ ನೋಡಿ. ಇದನ್ನು ಒಂದು 3-4 ವಿಷಲ್ ಕುಗ್ಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ಟೊಮೆಟೊ ಹಾಕಿದ್ದೀನಿ, ಚೆನ್ನಾಗಿ ಬೆಂದಿದೆ ನೋಡಿ. ಸ್ವಲ್ಪ ಉಪ್ಪು, ನೀರು, ಟೊಮೆಟೊ ಹಾಕಿ ಬೇಯಿಸಿದ್ದೀನಿ. ಇದು ನಮಗೆ, ನಾವು ಬಸಳೆ ಎಲ್ಲ ಖಾಲಿ ಬಸಳೆ ಮಾಡಲ್ಲ, ನಾವು ಮೂಳಿ ಅಂತೀವಿ, ಇನ್ನು ಏನು ಚಿಪ್ಪು, ಮರುವಾಯಿ ಅಂತಿರಲ್ಲ, ಆ ಚಿಪ್ಪು ಯೂಸ್ ಮಾಡ್ತೀವಿ ನಾವು. ಅದೇ ಮಿಕ್ಸಿಗೆ, ಇಲ್ಲಾಂದರೆ ಪ್ರಾನ್ಸ್, ಡ್ರೈ ಪ್ರಾನ್ಸ್ ಇದಿರುತ್ತಲ್ವ, ಒಣ ಚಟ್ಲಿ, ಮಳಿ, ಇಲ್ಲ ಹಲಸಿನ ಹಣ್ಣಿಂದು ದಾನಿ ಅಂತೀವಿ ನಾವು, ಹಲಸಿನ ಹಣ್ಣಿನ ಬೀಜ, ಏನಾದರೂ ಒಂದು ನಮಗೆ ಇದಕ್ಕೆ ಮಿಕ್ಸ್ ಬೇಕೇ ಬೇಕು. ಸೊ ನಾನು ಯೂಶ್ವಲಿ ಅದೆಲ್ಲ ಇಲ್ಲಿ ಸಿಗಲ್ಲ ಅಲ್ವಾ, ಅದಕ್ಕೆ ನಾನು ಇದನ್ನೇ ನಾನು ಮಿಕ್ಸ್ ಮಾಡ್ತೀನಿ ಬಸಳೆ ಜೊತೆಗೆ. ಚೆನ್ನಾಗಿರುತ್ತೆ, ಏನಾದರೂ ಮಿಕ್ಸ್ ಹಾಕಿದ್ರೇ ಅದ್ರ ಟೇಸ್ಟ್ ಒಂಥರ ಡಬಲ್ ಆಗೋದು. ಸೊ ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ. ಇದನ್ನು ಆಮೇಲೆ ಹಾಕ್ತೀನಿ. ಇವಾಗ ಬಸಳೆನ ಬೇಯಕ್ಕಿಡೋಣ. ಇವಾಗ ನಾನು
ಬಸ್ಲೆನ ಬೇಯೋದಕ್ಕೆ ಹಾಕ್ತೀನಿ. ನೀವು ಕುಕ್ಕರಲ್ಲೂ ಕುಗ್ಸ್ಕೋಬೋದು, ಬಟ್ ನಾನು ಯಾವಾಗಲೂ ಈ ರೀತಿ ಪಾತ್ರದಲ್ಲೇ ಬೇಯಿಸ್ತೀನಿ ಓಪನ್ನಾಗಿ. ಕುಕ್ಕರಲ್ಲಿ ಬೇಯಿಸಲ್ಲ. ಬೇಯಿಸಬಾರ್ದು ಅಂತಲ್ಲ, ಬಟ್ ನನಗದು ಗೊತ್ತಾಗಲ್ಲ ಅಂದರೆ ಎಷ್ಟು ವಿಷಲ್ಗೆ ಅದು ಬೇಯುತ್ತೆ ಅಂತ. ಇದು ನೋಡಿ ತುಂಬ ಎಳೆದಡಿ, ಸೊ ಬೇಗ ಬೇಯುತ್ತೆ, ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಸೊ ಇದನ್ನು ಬೇಯಕ್ಕೆ ಇಡ್ತೀನಿ. ಇವಾಗ ಸ್ವಲ್ಪ ಮುಳುಗುವಷ್ಟು ನೀರು. ಇವಾಗ ಇದಕ್ಕೆ ಒಂದು ಅರ್ಧ ಟೊಮೆಟೊ, ಹಿಂಗೆ ಗುಂಡಕ್ಕೆ ಬೇಕಿದ್ರೆ ಹಾಗೆ, ಇಲ್ಲಾಂದರೆ ಸೀದಾ ಈ ರೀತಿ ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಅದು ಹೇಗೋ ಕರಗುತ್ತಲ್ವ. ಸೊ ಜಾಸ್ತಿ ಏನಲ್ಲ, ಅರ್ಧ ಟೊಮೆಟೊ, ಒಂದು ಅರ್ಧ ಈರುಳ್ಳಿ. ಓಕೆ, ಇದಕ್ಕೆ ಬೇಕಾಗುವಷ್ಟು ಉಪ್ಪು. ದಂಟಿಗೆ ಸರಿಯಾಗಿ ಉಪ್ಪೆಲ್ಲ ಹಿಡಿಬೇಕು, ಆದಮೇಲೆ ಅಷ್ಟು ಚೆನ್ನಾಗಿರಲ್ಲ ಹಿಡಿದೇ ಇದ್ದರೆ. ಸೊ ಎಷ್ಟು ಉಪ್ಪು ಬೇಕು ಅಷ್ಟು ಕರೆಕ್ಟಾಗಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಒಂದು 1/2% ಬೇಯ್ತಿದ್ದಾಗೆ ಸೊಪ್ಪು ಹಾಕ್ಕೊಟ್ಬಿಡ್ಬೇಕು. ಸ್ವಲ್ಪ ಅರಿಶಿಣ, ಇದನ್ನ ಇವಾಗ ಬೇಯಕ್ಕೆ ಬಿಡಬೇಕು. ಓಕೆ, ಕ್ಲೋಸ್ ಮಾಡೋಣ. ಇದು ಇವಾಗ ಬೆಂದಿದೆ. ನಾನು ಆಫ್ ಮಾಡಿಬಿಟ್ಟು ಹೋಗಿದ್ದೆ, ಅತ್ತೆ ಕಾಲ್ ಬಂದಿತ್ತು ಅಂತ ಆಫ್ ಮಾಡಿದ್ದೆ. ಸೊ ಅದಕ್ಕೆ ಇದು ಇವಾಗ ಕುದೀತಾ ಇಲ್ಲ. ಇದು ಬೆಂದಿದೆ. ಇವಾಗ ನಾನು ಸೊಪ್ಪು ಹಾಕ್ತೀನಿ ಇದಕ್ಕೆ. ವಾವ್, ತುಂಬ ಸೊಪ್ಪಾಗಿದೆ ನೋಡಿ. ದಡಿಗಿಂತ ಸೊಪ್ಪು ಜಾಸ್ತಿ ಇದೆ. ವಾಶ್ ಮಾಡಿಟ್ಕೊಂಡಿರೋ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪಾತ್ರೆ ಫುಲ್ ಆಗುತ್ತೆ ಇವಾಗ. ಆದಮೇಲೆ ಹೇಗೋ ಗೊತ್ತೇ ಇದೆಯಲ್ಲ, ಬಾಡಿದ್ಮೇಲೆ ಸರಿ ಆಗುತ್ತೆ. ಓ, ಫುಲ್ ಆಗೋಯ್ತು. ಅಡುಗೆ ಮನೆಲ್ಲ ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಬೆಳಿಗ್ಗೆ ನೀರು ದೋಸೆ ಮಾಡಿದ್ದೆ. ಸೊ ನೀರು ದೋಸೆ ಮಾಡಿದ್ರೆ ಹಾಗೆ ಅಲ್ವಾ, ಫುಲ್ ಕಿಚನ್ ಎಲ್ಲ ರಾಡಿ ಆಗಿಬಿಡುತ್ತೆ. ನೋಡಿ, ಸೊಪ್ಪು ಫುಲ್ ಆಗಿದೆ. ಉಪ್ಪು ಎಕ್ಸ್ಟ್ರಾ ಏನು ಹಾಕಲ್ಲ, ಅದಕ್ಕೆ ನಾನು ದಡಿ ಬೇಯುವಾಗಲೇ ಉಪ್ಪು ಹಾಕಿದ್ನಲ್ವ, ಅದೇ ಸಾಕಾಗತ್ತೆ. ಬೇಕಿದ್ರೆ ಆಮೇಲೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಎರಡು ಬೆಂದಿದೆ. ಈಗ ಈ ಬೇಯಿಸಿರೋ ಕಾಳನ್ನು ಹಾಕ್ತೀನಿ. ಆಮೇಲೂ ಹಾಕ್ಬೋದು ನೀವು, ಮಸಾಲ ಹಾಕಿದ ಮೇಲೆ. ನಾನು ಇವಾಗಲೇ ಹಾಕ್ತಿದ್ದೀನಿ. ಈ ಸೊಪ್ಪು ಸಾರು ತಿನ್ನೋದೇ ಒಂಥರ ಮಜಾ ಆಗುತ್ತೆ. ಇವಾಗ ಡೈಲಿ ವೆಜ್ ಆಗಿರೋದ್ರಿಂದ ಡೈಲಿ ಏನಪ್ಪ ಮಾಡೋದು ಅಡುಗೆಗೆ ಅನ್ನೋದು ಟೆನ್ಷನ್. ನೋಡಿ, ಹಾಕಿದ್ದೀನಿ. ಈಗ ಮಸಾಲ ಹಾಕ್ತಾ ಇದ್ದೀನಿ. ಇವಾಗ ರುಬ್ಕೊಂಡು ಇಟ್ಕೊಂಡಿರೋ ಮಸಾಲನ ಹಾಕ್ಕೊಳ್ಳಿ. ನೀರು ಜಾಸ್ತಿ ಅನಿಸಿದ್ರೆ ತೆಗೆದಿಟ್ಕೊಳ್ಳಿ, ಮತ್ತೆ ಬೇಕಿದ್ರೆ ಹಾಕ್ಕೋಬೋದು. ತುಂಬ ತೆಳ್ಳಗೂ ಆಗಬಾರ್ದು ಬಸಳೆ ಸಾರು, ಮೀಡಿಯಮ್ ಆಗಿರಬೇಕು, ಸ್ವಲ್ಪ ದಪ್ಪವಾಗಿ. ಆದರೂ ನಾನು ಸ್ವಲ್ಪ ತೆಳ್ಳಗಾಯಿತು ಅನಿಸುತ್ತೆ. ಇವಾಗ ಮಸಾಲ ಹಾಕೋದಿಬೇಕು, ಹಸಿಯಾಗಿರಬಾರ್ದಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಡೀನಿ. ಮಧ್ಯೆ ನನ್ನ ಕುಂದಾಪುರ ಕನ್ನಡ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೇಲೂ ಎಲ್ಲ ಕುಂದಾಪುರ ಕನ್ನಡನೇ ಮಾತಾಡೋದು, ಹೊಯ್ಕ್ ಬರ್ಕ್. ಸೊ ವಿಡಿಯೋ ಮಾಡೋ ಹೊತ್ತಿಗೆಲ್ಲ ಮಧ್ಯೆ ನಮ್ಮ ಲ್ಯಾಂಗ್ವೇಜ್ ಬಂದೇ ಬರುತ್ತೆ. ನಾವೆಲ್ಲೇ ಇದ್ರೂ ನಮ್ಮ ಭಾಷೆನ ನಾವು ಮರಿಬಾರ್ದಲ್ಲ.
ನಾವು ಇವಾಗ ದುಬೈಯಲ್ಲಿರಲಿ, ನೆಕ್ಸ್ಟ್ ಇನ್ನೊಂದು ಕಡೆ ಇರಲಿ, ನಾವು ಮಾತ್ರ ಕುಂದಾಪುರ ಕನ್ನಡದಲ್ಲಿಯೇ ಮಾತಾಡೋದು, ಸ್ಪೆಷಲಿ ಕನ್ನಡದಲ್ಲೇ. ಓಕೆ, ಒಂದು ಮ್ಯಾಕ್ಸಿಮಮ್ 5-10 ಮಿನಿಟ್ಸ್ ಅಷ್ಟೇ ಆಗೋಗುತ್ತೆ. ಲೋ ಫ್ಲೇಮಲ್ಲಿಡಿ. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ನೋಡಿದ್ದೀನಿ, ನಂದು ಕರೆಕ್ಟಾಗಿದೆ. ಓಕೆ, ಒಂದು 4 ಕರ್ಬೇವಿನ ಸೊಪ್ಪು ಹುರಿದು ಜಸ್ಟ್ ಹೀಗೆ ಇಡ್ತೀನಿ ಸ್ಮೆಲ್ಲಿಗೆ. ನಾನು ಒಗ್ಗರಣೆ ಎಲ್ಲ ಹಾಕಲ್ಲ ಯೂಶ್ವಲಿ, ತುಂಬ ರೇರ್. ಮನಸ್ಸಾದರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ಒಗ್ಗರಣೆ ಎಲ್ಲ ಎಕ್ಸ್ಟ್ರಾ ಕೊಡಲ್ಲ. ಓಕೆ ನೋಡಿ ಫ್ಯಾಮಿಲಿ, ನನ್ನ ಬಸ್ಲೆ ಸಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್, ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನಮಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಲ್ವಾ. ಈ ವಿಡಿಯೋ ಮಾಡೋ ಪ್ಲ್ಯಾನ್ ಇದ್ದಿಲ್ಲ, ಬಟ್ ಹೀಗೆ ಸಡನ್ನಾಗಿ ಅನಿಸ್ತು ಮಾಡಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ, ಈ ಥರ ರೆಸಿಪಿ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೈಸ್ ಇನ್ನೇನು ಆಗಬೇಕು, ಸೊ ಊಟ ಇನ್ನೂ ಲೇಟ್ ಇದೆ. ಪ್ರೆಸೆಂಟ್ಲಿ ದುಬೈನಲ್ಲಿ ಇವಾಗ 12 o'clock ಆಗಿದೆ. ಇವತ್ತೇ ಸ್ವಲ್ಪ ಬೇಗ ಅಡುಗೆ ಆಗಿತ್ತು ನೋಡಿ. ಇವತ್ತಿನ ನನ್ನ ಈ ಬಸ್ಲೆ ಸಾರು ನಿಮಗೆ ಇಷ್ಟ ಆಗಿದ್ದೆ ಅಂತ ಅನ್ಕೋತೀನಿ. ಆಗಿದ್ದರೆ ಕಾಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಅನ್ನ ಸಾರು ಎರಡೂ ರೆಡಿ ಇದೆ ನೋಡಿ. ಇದು ಇವತ್ತಿನ ಸ್ಪೆಷಲ್ ಅಲ್ಲ, ನಮ್ಮ ಕಡೆ ಎಲ್ಲ ಮಾಮೂಲಿಯಾಗಿ ಮಾಡ್ತೀವಿ. ಸೊ ನಿಮಗೆ ಇದು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಈ ರೆಸಿಪಿ ಯಾರಿಗಿಷ್ಟ ಅವರಿಗೆ ಶೇರ್ ಮಾಡಿ. ಬಾಯ್ ಬಾಯ್.